ಈಗ ವಿಕ್ಕಿ ಜೊತೆ ರಿತು ಮದುವೆ ಆದ್ಮೇಲೆ ಅವನನ್ನ ಜೈಲಿಗೆ ಕಳ್ಸಿದ್ಯಾ. ನನ್ನ ಮನೆತನನ ಹಾಳು ಮಾಡಬೇಕು ಅಂತ ಮಾವ ಸೊಸ ಇಬ್ರು ಪ್ಲಾನ್ ಮಾಡಿದ್ರ. ಗೆಳೆಯ ಗೆಳೆಯ ಅಂದ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ ಶಿವ. ಇಪ್ಪತ್ತೈದು ವರ್ಷದ ಸ್ನೇಹನ ಇವಳು ಯಾವಳಿಗೋಸ್ಕರನೋ ಬಿಟ್ಕೊಟ್ಬಿಟ್ಯಾ ಶಿವ. ಇಲ್ಲ ಶಕ್ತಿ, ನೀನ್ ತಪ್ಪು ತಿಳ್ಕೊಂತ ಇದೀಯಾ. ನಾನು ಅವತ್ತು ಇವತ್ತು ವಿಕ್ಕಿನ ಕಾಪಾಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ. ಇವತ್ತು ನಡೆದಿರೋದು ನೋಡಿ ನಾನು ಶಾಕ್ ಆಗಿದ್ದೀನಿ. ನನಗೆ ಸ್ವಲ್ಪ ಸಮಯ ಕೊಡು, ನಾನೆಲ್ಲ ಸರಿ ಮಾಡ್ತೀನಿ. ಬೇಕಾಗಿಲ್ಲ. ನಿನ್ನ ಸ್ನೇಹದಿಂದ ನಾನು ನಿನ್ನನ್ನು ನಂಬಿದ್ದೆ. ಬೇರೆ ಲಾಯರ್ ಗತಿ ಇಲ್ಲ ಅಂತಲ್ಲ. ಸಿಟಿಲಿ ಲಾಯರ್ ಇದ್ದಾರೆ. ನನ್ನ ಮಗನ ಹೇಗೆ ಬಿಡಿಸ್ಕೊಂಡು ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನೆಲ್ಲ ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ಜೀವ. ಶಕ್ತಿ, ನಿನ್ ಕೋಪದಲ್ಲಿ ಆತರದಲ್ಲಿ ಮಾತಾಡ್ತಿದ್ಯಾ. ಆಗಿರೋದನ್ನೆಲ್ಲ ನಾನ್ ಸರಿ ಮಾಡ್ತೀನಿ, ನನ್ ಮಾತು ನಂಬು. ಇಷ್ಟು ದಿನ ನಿನ್ನ ಮಾತು ಕೇಳಿ ಆಗಿರೋ ಅವಾಂತರ ಸಾಕು. ನಿನ್ನ ಸ್ನೇಹದಿಂದಾನೆ ಇವತ್ತು ನನ್ನ ಮಕ್ಕಳು ಬಾಳು ಇಬ್ರದು ಹಾಳಾಗಿರೋದು. ಇಷ್ಟಾದ ಮೇಲೂ ನಾನು ನಿನ್ನ ಮಾತನ್ನ ನಂಬಿದ್ರೆ ಮುಟ್ಟಾಳ ಅನಿಸ್ಕೋತೀನಿ. ಮುಂದೆ ಏನು ಮಾಡಬೇಕು ಅಂತ ಈ ಶಕ್ತಿ ಪ್ರಸಾದ್ ಭೂಮಿಗೆ ಚೆನ್ನಾಗಿ ಗೊತ್ತು. ಬಿಡಲ್ಲ, ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ, ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ನೀವು ಹೀಗೆ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆಯವ್ರ ಹತ್ರ ಪ್ರಾಕ್ಟೀಸ್ ಮಾಡಲ್ಲ ಅಂತ ಸುಳ್ಳು ಹೇಳಿದ್ರೆ, ಆದ್ರೆ ನಿಮ್ ಗಂಡ ನಾನು ನನ್ನ ಹತ್ರನೂ ಸುಳ್ಳು ಹೇಳಿ ಈ ಕೇಸ್ ನಡೆಸಿದ್ರ. ನಾವು ಅತಿಯಾಗಿ ನಮ್ದೋರಿಂದಾನೇ ಮೋಸ ಹೋಗ್ತೀವಿ ಅನ್ನೋದು ಇರ್ಬೇಕು. ನಿಮ್ಮನ್ನ ನಾನು ಅದೆಷ್ಟು ನಂಬಿದ್ದೆ ಭಾರ್ಗವಿ. ಯಾಕ್ರಿ, ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಮನೆಯವ್ರ ಮುಂದೆ ಎಲ್ಲ ನನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಲ್ರಿ. ಇಲ್ಲಿ ನಿಮ್ಮ ನಂಬಿಕೆ ಪ್ರಶ್ನೆ ಬರಲ್ಲ ಪಾರ್ಥ. ಸಂಧ್ಯಾಗ್ ನ್ಯಾಯ ಸಿಗುತ್ತೆ ಅನ್ನೋದೊಂದೇ ಒಂದು ನನ್ ಮುಂದೆ ಇದ್ದಿದ್ ಪ್ರಶ್ನೆ. ಹಾಗೊಂದ್ ವೇಳೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ರೆ ಕೇಸ್ನೇ ಮುಚ್ಚಾಕ್ಬಿಡ್ತಿದ್ರು ಪಾರ್ಥ. ಅಲ್ಲ ಭಾರ್ಗವಿ, ನಾನೇ ನೀ ಕೇಸ್ನೇ ಬಿಟ್ಬಿಡಿ ಅಂತ ಹೇಳಿದ್ನ ತಾನೆ. ತಾಳ್ಮೆಯಿಂದ ಇರಿ, ಇಲ್ಲಿರೋ ಸಮಸ್ಯೆನೆಲ್ಲ ಬಗೆಹರಿಸಿ ಮತ್ತೆ ನೀವು ಕೋರ್ಟ್ಗೆ ಹೋಗೋ ತರ ನಾನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ಆದ್ರೆ ನೀವು ನಿಮ್ ಮೂಗಿ ನೇರಕ್ಕೆ ನಡ್ಕೊಂಡು ಎಲ್ಲ ಕೆಡಿಸ್ಬಿಟ್ರಿ, ಹಾಳು ಮಾಡ್ಬಿಟ್ರಿ. ಹಾಗಂತ ಕಣ್ಮುಂದೆ ಕಾಣ್ತಿದ್ ಸಾಕ್ಷಿಗಳನ್ನ ಬಿಟ್ಟು ಸುಮ್ಮನೆ ಕೂತ್ಕೋಬೇಕಾಗಿತ್ತಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಸೋದು, ನಮ್ದವ್ರಿಗೆ ನ್ಯಾಯ ಕೊಡ್ಸೋದು ಲಾಯರ್ ಆಗಿ ನನ್ನ ಕರ್ತವ್ಯ ಪಾರ್ಥ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ, ಅದೇ ದೊಡ್ಡ ಅಪರಾಧ ಅನ್ನೋ ತರ ಮಾತಾಡ್ಬೇಡಿ. ನೀವು ಮಾಡಿರೋ ಅವಾಂತರಕ್ಕೆ ಇನ್ನೇನ್ರಿ ಹೇಳಿ? ಇಲ್ಲಿ ತಪ್ಪು ಮಾಡಿರೋ ಯಾರು, ಅದು ಶಿಕ್ಷೆ ಅನುಭವಿಸ್ತಿರೋರು ಇನ್ಯಾರು? ನಡ್ತಿದ್ದನ್ನು ನೆನ್ಸ್ಕೊಂಡ್ರೆ ಹಿಂಸೆ ಆಗ್ತಿದೆ ನನಗೆ. ಏನ್ ಹಾಗೆ ನೋಡ್ತೀರಿ? ಅರ್ಥ ಆಗಿಲ್ವಾ? ಮಾತಾಡೋವಾಗ ನಿಮಗೆಲ್ರಿ ಅರ್ಥ ಆಗತ್ತೆ? ಸಂಧ್ಯಾಗ್ ನ್ಯಾಯ ಕೊಡ್ತೀನಂತ ಹೋಗಿ ರಿತು ಜೀವನ ನಾನು ಬೀದಿಗೆ ತಂದ್ಬಿಟ್ರಲ್ಲ, ಯಾವ ಸೀಮೆ ನ್ಯಾಯ ರೀ? ಸಂಧ್ಯಾ ಸತ್ತೋಗಿದ್ದಾಳೆ, ಆದ್ರೆ ರಿತು ಇನ್ನು ಬದುಕಿದ್ದಾಳೆ. ಅವಳನ್ನು ಸಾಯಿಸ್ಬೇಕಂತ ಹೀಗ್ ಮಾಡಿದ್ರ?
ರಿತು ಅಳಿಬೇಡಕ್ಕಂತ ನೀನ್ ಈ ತರ ಸಂಕಟ ಪಟ್ರೆ ಹೊಟ್ಟೆಲಿರೋ ಮಗುಗ್ ತೊಂದರೆ ಆಗುತ್ತೆ ಕಡೆ. ರಿತು ಇಲ್ಲಿ ನೋಡು, ನೀನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಂದ. ನೋಡು, ನಾನು ಈಗಲೇ ಬಾವನ ಜೊತೆ ಮಾತಾಡ್ತೀನಿ. ವಿಕ್ಕಿನ ಜೈಲಿಂದ ಕರ್ಕೊಂಬರಕ್ಕೆ ಅವ್ರು ಯಾವ್ದಾದ್ರು ದಾರಿ ಹುಡುಕ್ತಾರೆ. ಸಾಕು ಸುಮ್ನಿರಮ್ಮ. ಅದ್ ಯಾವ್ದೇ ದಾರಿ ಇದ್ರು ನಿಮ್ ಭಾರ್ಗವಿ ಆ ದಾರಿನೆಲ್ಲ ಮುಚ್ತಾಳೆ. ಒಳ್ಳೆಯವಳು ಅಂತ ಭಾರ್ಗವಿನ ತಲೆ ಮೇಲೆ ಕೂರ್ಸ್ ಮೆರೆಸಿದ್ರಲ್ಲ, ಇವಾಗ ಏನಾಯ್ತು? ಅವಳು ನಿಮ್ ಮಗಳು ಜೀವನನೇ ಹಾಳು ಮಾಡ್ಬಿಟ್ಲು. ಅವಳು ವಿಕ್ಕಿಂಗ್ ಮಾತ್ರ ಶಿಕ್ಷೆ ಕೊಟ್ಟಿಲ್ಲ ಅಮ್ಮ. ಮದ್ವೆ ಆಗಿ ಖುಷಿಯಾಗಿರ್ಬೇಕು ಅಂತ ಕನ್ಸ್ಕೊಂಡಿದ್ನಲ್ಲ ನಾನು, ನನ್ ಲೈಫ್ನ ನರ್ಕ ಮಾಡ್ಬಿಟ್ಲು. ರಿತು, ಇಂಥ ಟೈಮಲ್ಲಿ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡಮ್ಮ. ವಿಕ್ಕಿ ನಿಜವಾಗ್ಲೂ ತಪ್ಪು ಮಾಡಿದಾನ? ಅವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಮ್ಮ? ಗೊತ್ತಿದ್ರೆ ದಯವಿಟ್ಟು ನಿಜ ಹೇಳು. ಇದು ನಿನ್ ಜೀವನದ ಪ್ರಶ್ನೆ. ಚಿಕ್ಕತ್ತೆ, ಒಂದ್ ಸ್ವಲ್ಪ ಬುದ್ಧಿ ಇಲ್ವಾ ನಿಮ್ಗೆ? ಏನು ಅಂತ ಮಾತಾಡ್ತಿದ್ದೀರಾ? ಕಚ್ಚಿರೋ ಹಾವ್ಗೆ ಅನುಕಂಪ ತೋರಿಸಿ ಕಚ್ಚಿಸ್ಕೊಂಡವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ. ಇಷ್ಟೆಲ್ಲ ಆದ್ಮೇಲೂ ಆ ಭಾರ್ಗವಿನ ನಂಬ್ತೀರಾ ಅತ್ತೆ ನೀವು? ಹಾಗಲ್ಲ ಬೃಂದ, ಅಲ್ಲಿ ಭಾರ್ಗವಿ ಒಬ್ಳೆ ಬಂದಿರ್ಲಿಲ್ಲ. ಅಷ್ಟೊಂದ್ ಜನ ಪೊಲೀಸವ್ರು ಬಂದು ವಿಕ್ಕಿನ್ ಕರ್ಕೊಂಡೋದ್ರು. ಭಯ ಆಗಲ್ವಾ? ಒಂದ್ ವೇಳೆ ಅವನಿಗೆ ಕೊಲೆ ಮಾಡಿದ್ದೆ ನಿಜ ಆಗಿದ್ರೆ ಯಾವ ಧೈರ್ಯದ ಮೇಲೆ ನನ್ನ ಮಗನ್ನ ಅವನ ಜೊತೆಲಿ ಕಳಿಸ್ಕೊಡ್ಲಿ? ಇವಳ ಜೀವನದ ಗತಿ ಏನು? ಆ ಮಗು ಗತಿ ಏನು? ಹೇಳಿ ಭಾರ್ಗವಿ, ರಿತು ಏನ್ ತಪ್ಪು ಮಾಡಿದ್ಲು? ಭೂಮಿಗೆ ಬರ್ತಿರೋ ಆ ಪುಟ್ಟ ಕಂದಮ್ಮ ಏನ್ ಮಾಡಿತ್ತು? ಯಾಕ್ರಿ ಅವ್ರಿಗೆ ಶಿಕ್ಷೆ ಕೊಟ್ರಿ? ರಿತು ಗರ್ಭಿಣಿ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಪಾರ್ಥ. ಆದ್ರೆ ಈ ಮದ್ವೆನ ತಡೆಯೋಕೆ ನಾನು ತುಂಬಾ ಪಟ್ಟಿದ್ದೀನಿ, ನಿಮ್ ಹತ್ರ ಕೊಂಡೊಯ್ದೀನಿ. ಆದ್ರೆ ನೀವೇ ನನ್ ಮಾತು ಕೇಳಲಿಲ್ಲ. ಮದ್ವೆ ಅನ್ನೋದಕ್ಕೂ ವಿಕ್ಕಿನೇ ಕೊಲೆ ಮಾಡಿದ್ದು ಅಂತ ಮದ್ವೆ ಆಕಾಶ ಭೂಮಿ ಅಂತರ ಇದೆ. ಕೋರ್ಟು ಕೇಸು ನಡೆಯೋದೇ ಹೀಗೆ. ನಿಮ್ಗೇನಾದ್ರೂ ಮಾಡಿ ಅರ್ಥ ಮಾಡ್ಸೋಣಂತ ಟ್ರೈ ಮಾಡಿದ್ರೆ ನೀವು ನನ್ನ ವಿರುದ್ಧನೇ ನಿಂತು ಮದ್ವೆ ಮಾಡ್ಸೋಕೆ ಎಲ್ಲ ತಯಾರಿನೂ ಮಾಡ್ಕೊಂಡ್ರಿ. ಹೌದು, ತಯಾರಾದೆ. ಯಾಕೊತ್ತಾ? ಯಾಕಂದ್ರೆ ಮದ್ವೆ ನಡೆಯಲ್ಲ ಅಂತಂದ್ರೆ ಜೀವಂತವಾಗಿರಲ್ಲ ಅಂತ ರಿತು ಚಿಕ್ಕಿ ಗೋಳಾಡಿದ್ರು, ಕೈ ಮುಗ್ದು ಬೇಡ್ಕೊಂಡ್ರು. ಈ ಮನೆ ಮಗನಾಗಿ, ಒಬ್ಬ ಅಣ್ಣನಾಗಿ ಹಂಗೆ ಜೀವನ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋದು ತಪ್ಪ? ಗಾಡಿ ಬೇಡಿ ಎಲ್ರು ಒಪ್ಸಿ ರಿತು ಜೀವನ ಸರಿ ಮಾಡೋ ಅಷ್ಟರಲ್ಲಿ ನೀವು ಬಂದು ಹಾಳು ಮಾಡ್ಬಿಟ್ರಲ್ರಿ. ಅದೇನೋ ಸಾಕ್ಷಿ ಇದೆ ಅಂತಂದ್ರಲ್ಲ, ಡ್ಯಾಡ್ ಮತ್ತೆ ಶ್ಯಾಮ್ ನನಗೆ ಅರ್ಥ ಮಾಡಿಸಿದ್ದಾರೆ ಸಂಧ್ಯಾ ಕೊಲೆ ಆಗಿರೋ ದಿನ ಅವ್ನು ಫಾರ್ಮ್ ಹೌಸ್ ಅಲ್ಲಿ ಇದ್ದ ಅನ್ನೋದನ್ನ. ಅಂದ್ರೆ ನಾನ್ ತಂದಿರೋ ಸಾಕ್ಷಿ ಸುಳ್ಳು ಅಂತ ಹೇಳ್ತಿದ್ದೀರಾ ಅಂತ ಅಂತಿದ್ದೀರಾ? ಸುಳ್ಳು ಹೇಳ್ತಿದ್ದೀರಾ ಅಂದಿಲ್ಲ, ಎಲ್ಲೋ ಏನೋ ತಪ್ಪಾಗಿದೆ, ನೀವ್ ಎಡವಿದ್ದೀರಾ ಅಂತ ಹೇಳ್ತಿದ್ದೀನಿ. ಪಾಪ ರೀ, ಮದ್ವೆ ಆದ್ರೆ ಪ್ರೆಗ್ನೆನ್ಸಿ ವಿಚಾರ ಯಾರಿಗೂ ಗೊತ್ತಾಗಲ್ಲ, ಖುಷಿ ಅಂತ ಅಂದ್ಕೊಂಡ್ಲು. ಆದ್ರೆ ಈಗ ಹೊಟ್ಟೆಲಿರೋ ಮಗು, ಚೈಲಲ್ಲಿರೋ ಯೋಚಿಸ್ತಾ ಜೀವನ ಪರ್ಯಂತ ಕೊರಗ್ತಾಳೆ. ನ್ಯಾಯ ಅಂತ ಹೋರಾಟ ನಿಮ್ಮಿಂದಾನೇ ಒಂದು ದೊಡ್ಡ ಅನ್ಯಾಯ ಆಗಿದೆ. ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಕಣ್ಮುಂದಿರೋ ಸತ್ಯ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅರ್ಜುನ್? ಸಂಧ್ಯನ ಮೊಲೆಸ್ ಮಾಡಿದ್ದು, ಕಾಟ ಕೊಟ್ಟಿದ್ದು, ಕೊನೆಗೆ ಅವನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದು ಇದೇ ವಿಕ್ರಮ್. ಅವನನ್ನ ಅರೆಸ್ಟ್ ಮಾಡಿದ ಬೇರೆ ದಾರಿನೇ ಇರಲಿಲ್ಲ. ಅಷ್ಟಲ್ಲಿ ಮದ್ವೆ ನಡೆದಿದ್ದು ನನ್ ತಪ್ಪ.
ನಿಮ್ಮನ್ನ ನಂಬ್ಸೋಕೆ ಯಾಮಾರ್ಸೋಕೆ ಇಲ್ಲಿವರೆಗೂ ಅವ್ರು ನಾಟಕ ಆಡ್ಕೊಂಡೇ ಬಂದಿದ್ದಾರೆ. ಅಥವಾ ರೀತನ ಮುಂದೆ ಇಟ್ಕೊಂಡು ಅವಳು ಗರ್ಭಿಣಿ ಅಂತ ಸುಳ್ಳು ಹೇಳಿರ್ಬೋದಲ್ವಾ? ಅಥವಾ ರೀತನೇ ನಾಟಕ ಆಡಿರ್ಬೋದಲ್ವಾ? ಇಷ್ಟಾದ್ರೂ ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊತಿದ್ದೀರಾ? ಗರ್ಭಿಣಿ ಅಂತ ಯಾವ ಹೆಣ್ಣು ತಾನೇ ನಾಟಕ ಆಡ್ತಾಳೆ? ನೀವು ಒಂದು ಹೆಣ್ಣಾಗಿ ಇಂಥ ಯೋಚನೆನ ಲಾಯರ್ ಆಗೋ ಬರದಲ್ಲಿ ಮನುಷ್ಯತ್ವನೇ ಮರಿತಿದ್ದೀರಾ? ಛೆ. ಇಲ್ಲ, ನಾನ್ ನೋಡಿರೋ ಭಾರ್ಗವಿ ನೀವಲ್ಲ. ಚಿಕ್ಕತ್ತೆ, ನಿಮ್ಮ ಕಾಳಜಿ ಸರಿ ಇದೆ, ಆದ್ರೆ ನೀವು ನಿಮ್ ಅಳಿಯನ್ ಮೇಲೆ ಪಡ್ತಿರೋ ಅನುಮಾನ ಸರಿ ಇಲ್ಲ. ನೀವೇ ಯೋಚನೆ ಮಾಡಿ, ವಿಕ್ಕಿ ನಿಜವಾಗ್ಲೂ ಸಂಧ್ಯಾ ಕೊಲೆ ಮಾಡಿದ್ರೆ, ಅವನು ತಪ್ಪು ಮಾಡಿದ್ರೆ ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದಿನ ಬೇಕಿತ್ತ? ಸಂಧ್ಯನ್ ಹೆಣ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ಬೋದಿತ್ತು ಅಲ್ವಾ? ಅದ್ಯಾಕೆ ರಿತು ವಿಕ್ಕಿ ಮದ್ವೆ ದಿನ ಮುಹೂರ್ತ ಟೈಮ್ಗೆನೆ ಬಂದ್ ಅರೆಸ್ಟ್ ಮಾಡ್ಸಿದ್ಲು? ಭಾರ್ಗವಿ ಹೀಗ್ ಮಾಡಿದ್ದು ಸಂಧ್ಯಾಗೆ ನ್ಯಾಯ ಕೊಡ್ಸಕ್ಕಲ್ಲ ಚಿಕ್ಕತ್ತೆ, ವಿಕ್ಕಿ ಮೇಲಿನ ಸೇಡಿಗೋಸ್ಕರ. ವಿಕ್ಕಿ ಸಂಧ್ಯಾನ ಚುಡಾಯಿಸಿದ್ದು ನಿಜ, ಆದ್ರೆ ಅವನಿಗೆ ಬದಲಾಗಿದ್ದಾನಮ್ಮ. ಆಗ ಮಾಡಿದ ತಪ್ಪಿಗೆ ಕೋರ್ಟು ಜೈಲು ಅಂತ ಬೇಕಾದಷ್ಟು ಓಡಾಡಿದಾನೆ. ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪನೂ ಪಟ್ಟಿದ್ದಾನೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇಕಾ? ಆದ್ರೆ ಆ ಭಾರ್ಗವಿಗೆ ವಿಕ್ಕಿ ಮೇಲೆ ಇನ್ನೂ ಕೋಪ ಕಮ್ಮಿನೇ ಆಗಿಲ್ಲ. ಅವ್ನ್ ಯಾವತ್ತೂ ಮಾಡಿರೋ ಅಡಿಕೆ ಗಾತ್ರ ಆನೆ ಗಾತ್ರ ಕೊಡ್ಸಕ್ ಹೊರಟಿದ್ದಾಳೆ. ಇದ್ ಯಾವ ತರ ನ್ಯಾಯ ಅತ್ತೆ? ಹಾಗಾದ್ರೆ ಭಾರ್ಗವಿ ಇದನ್ನೆಲ್ಲ ವಿಕ್ಕಿ ಮೇಲಿರೋ ಕೋಪದಿಂದ ಮಾಡಿದಾಳ? ಹೌದು ಚಿಕ್ಕತ್ತೆ, ಅವಳು ದ್ವೇಷ ಸೇಡ್ಗೋಸ್ಕರ ನಿಮ್ ಮಗಳ ಜೀವನ ಬಲಿ ಕೊಟ್ಬಿಟ್ಲು. ನೋಡಿ ಚಿಕ್ಕತ್ತೆ, ಮದ್ವೆ ಆಗಿ ಖುಷಿ ಖುಷಿಯಾಗಿ ಗಂಡನ್ ಮನೆಗೆ ಹೋಗ್ಬೇಕಾಗಿತ್ತಿದ್ರಿತ್ತು, ಈಗ ತವ್ರ ಅಳ್ತಾ ಕೂತಿದ್ದಾಳೆ. ಆ ಕಡೆ ಗಂಡ ಹೆಂಡತಿ ಖುಷಿ ಖುಷಿಯಾಗಿರೋಕ್ಕೂ ಆಗೋದಿಲ್ಲ, ಇಲ್ಲಿ ನೆಮ್ಮದಿಯಾಗಿರೋಕ್ಕೂ ಆಗೋದಿಲ್ಲ. ಇರೋ ಲೈಫನ್ನ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಅಮ್ಮ. ಆ ಬಾರಿ ಇಲ್ಲೇ ಇದ್ರೆ ನಾವ್ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಒಂದ್ ವೇಳೆ ಅವಳು ಇಲ್ಲೇ ಇರೋದಾದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅವಳು ಇನ್ನೂ ಈ ಮನೇಲಿ ಇರ್ಬೇಕಾ? ಇಲ್ಲ, ಇರ್ಬಾರ್ದು. ಅವಳು ಖಂಡಿತ ಈ ಮನೇಲಿ ಇರ್ಬಾರ್ದು. ಅತ್ತೆ, ನಾವೆಲ್ಲರೂ ಒಂದೇ ಮನೆಯವ್ರು. ಕಷ್ಟ ಸುಖ ಏನೇ ಇದ್ರು ಅದನ್ನೆಲ್ಲ ಹಂಚ್ಕೊಂಡು ಬಾಳ್ಬೇಕು. ಆದ್ರೆ ಆ ಭಾರ್ಗವಿ ಅವಳಿಗೆ ಸಪೋರ್ಟ್ ಮಾಡಿದ ಕುಟುಂಬಕ್ಕೆ
ಗುಂಡಿ ತೋಡ್ಬಿಟ್ಲಿ. ಇನ್ಮೇಲಾದ್ರೂ ಕೊಲ್ಲೋ ಹಾವು ಯಾವುದು, ಕಾಯಿ ಹತ್ತಿ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊತ್ತೆ. ಆ ಭಾರ್ಗವಿ ಈ ತರ ನಮ್ಮನ್ನೆಲ್ಲ ನಂಬಿಸಿ ಕತ್ಕೊಯ್ತಾಳೆ, ನನ್ ಮಗಳ ಜೀವನ ಹಾಳು ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬೇಡ, ಅವಳು ನೀ ಮನೇಲಿರೋದು ಬೇಡ. ನಾನೇ ಭಾವನ ಹತ್ರ ಮಾತಾಡ್ತೀನಿ. ನಿಂತ್ಕೋ. ನನ್ನ ನಂಬ್ತಿದ್ದವ್ರು ಯಾಕಪ್ಪ ಈ ತರ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಕೆಟ್ಟ ಮೇಲೆ ಅಲ್ವಾ ಬುದ್ಧಿ ಬರೋದು. ಈಗ್ಲೂ ನೀನೆಂತೋಳು ಅಂತ ಅರ್ಥ ಮಾಡ್ಕೊಳ್ದೆ ಇದ್ರೆ ಅದನ್ನ ಮುಟ್ಟಾಳ್ತಾನ ಅಂತಾರೆ. ನಿನ್ನ ನಂಬಿದ್ದಕ್ಕೆ ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಲೆ. ನಾನ್ ಯಾವ್ದನ್ನು ಬೇಕು ಅಂತ ಮಾಡಿಲ್ಲ ಚಿಕ್ಕತ್ತೆ. ವಿಕ್ಕಿ ಅಪರಾಧಿ, ಅವನಿಗೆ ಶಿಕ್ಷೆ ಆಗ್ಬೇಕಲ್ವಾ? ಮುಚ್ಚು ಬಾಯ್. ಅವನೇ ಈ ಕೊಲೆ ಮಾಡಿದಾನ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಸಾಕ್ಷಿ? ಸಂಧ್ಯೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ನನ್ ಮಗಳ ಜೀವನನ ಹಾಳು ಮಾಡ್ಬಿಟ್ಟಲೆ. ನೀನ್ ಈ ತರದೋಳು ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲ, ಇವತ್ತು ಯಾರು ಏನಂದ್ರೂ ಪರವಾಗಿಲ್ಲ. ನಿನ್ನ ಇವಳೆಂತವಳು ಅಂತ ನಿಮ್ಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ರುದ್ರಕ್ಕ, ಅಷ್ಟ್ ಸಾಕು. ಏನೇ ಹಾಕ್ತಾ ಇದ್ಯಾ? ಏನು ನಡೆದೇ ಇಲ್ಲ ಅನ್ನೋ ತರ ಮನೆಗ್ ವಾಪಸ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಮ್ ಜೀವನ ಹಾಳು ಮಾಡ್ದೆ ಸಾಲ್ದು ಅಂತ ಈಗ ರಿತು ಜೀವನ ಮೂರ ಬಟ್ಟೆ ಮಾಡ್ತಿದ್ಯಾ. ಊಸರು ಒಳ್ಳಿ ತರ ರುದ್ರಕ್ಕ ಭಾವನ್ನು ನಂಬಿಸಿ ಮೋಸ ಮಾಡ್ಬಿಟ್ಟೆ ಅಲ್ಲ. ಭಾವ ಶಕ್ತಿ ಅಣ್ಣನ್ ಗೆಳೆತನ ಮುರಿದೋಯ್ತಲ್ಲೇ, ಸಮಾಧಾನ ಆಯ್ತಾ? ಹೋಗು, ಎಲ್ಲಾದ್ರೂ ಒಂದ್ ತಮ್ಗೆ ಹಾಲ್ ಕುಡಿ. ನೆಲ್ಲಿ ಮನೆ ನೆಮ್ಮದಿನೇ ಕೆಡ್ಸಿ ಮನೆಗ್ ಬಂದ್ ನಿಂತಿದ್ದಾಳೆ. ಬೇಡ ಬೇಡ ಅಂತ ಬೇಡ್ಕೊಂಡ್ರು ಆ ಕೊಲೆಗಾರನ್ ಜೊತೆ ಮದ್ವೆ ಮಾಡಿ ರಿತು ಜೀವನನ ಹಾಳು ಮಾಡಿದ್ ನೀವ್ಗಳು. ನಾನು ಮುರಿತಾ ಇರೋದು ಈ ಮನೇನಲ್ಲ, ಇಲ್ಲಿರೋ ಕೆಟ್ಟ ಮನಸ್ಥಿತಿನ, ಕೆಟ್ಟ ಕಟ್ಟುಪಾಡುಗಳನ್ನ. ಸತ್ಯ ನ್ಯಾಯದ ಹೋರಾಟ ನಿಮ್ಗೆ ರುಚಿಸ್ತಾ ಇಲ್ಲ. ನೋಡಿದ್ರ ರುದ್ರಕ್ಕ, ನೋಡಿದ್ರ ಹೇಗ್ ಮಾತಾಡ್ತಾ ಇದ್ದಾಳೆ? ಏನಮ್ಮ ಭಾರ್ಗವಿ, ನಾವಂತ ತಪ್ಪು ಏನ್ ಮಾಡಿದ್ವಮ್ಮ? ಮೊದಲೇ ನಮಗೆ ನಮ್ಮ ಮಗಳನ್ನ ನಾವು ಜೊತೆ ಕೊಟ್ಟು ಮದುವೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಏನೋ ಮಗಳು ಆಸೆ ಪಡ್ತಿದ್ದಾಳೆ, ಮುಂದೆ ಅವನ ಜೊತೆ ಚೆನ್ನಾಗಿರ್ಬೋದು ಅಂತ ಕಷ್ಟಪಟ್ಟು ಮದುವೆ ಮಾಡಿದ್ವಿ. ಆದ್ರೆ ನೀನು ಆ ಮದುವೆನ 3 ಗಳಿಗೆನೂ ಉಳಿದ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ನಿಮ್ಮ ನೆಮ್ಮದಿ ಕೆಡ್ತಿದೆ ಅಂದ್ರೆ ದಾರಿಲಿ ನಡೀತಾ ಇರೋದು ನೀವ್ಗಳು, ನಾನಲ್ಲ. ಮುಚ್ಚು ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಶಕ್ತಿ ಸ್ನೇಹ ಒಡೆದಾಕಿ ಈಗ ಸಮಜಾಯಿಷಿ ಕೊಡ್ತಿದ್ಯಾ? ಎಷ್ಟು ಧೈರ್ಯ ಇದೆ ಅಂತ ನನ್ನ ಮನೆಗೆ ವಾಪಸ್ ಬಂದೆ. ಅಯ್ಯೋ, ನೀವು ನನ್ನನ್ನ ಲಾಯರ್ ಆಗಿ ನೋಡ್ತಾ ಇದ್ದೀರಾ ಅನ್ಸುತ್ತೆ. ನಾನು ಈಗ ಲಾಯರ್ ಆಗಿ ಬಂದಿಲ್ಲ, ಈ ಮನೆ ಸೊಸೆ ಅರ್ಜುನ್ ಹೆಂಡತಿಯಾಗಿ ಬಂದಿದ್ದೀನಿ. ಅದೊಂದೇ ಕಾರಣಕ್ಕೆ ನಿನ್ನನ್ನ ಈ ಮನೇಲಿ ಇರಕ್ ಬಿಟ್ಟಿದ್ದು. ಏನೋ ಪಾಪ ಕೆಲಸ ಬಿಟ್ಟಿದ್ಯಾ, ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರ್ತೀಯ ಅನ್ಕೊಂಡ್ರೆ ನನ್ನ ಹಿಂದೆನೆ ಕೇಸ್ ನಡೆಸ್ತೀಯ. ಎಷ್ಟು ಸೊಕ್ಕು ನಿನಗೆ! ಏನ್ ಮಾಡೋದು ಮಾವ,
ಕೆಲವೊಂದ್ಸಲ ಬಲದಿಂದ ಹೊಡೆಯಕ್ಕಾಗಲ್ಲ, ಚಾಣಾಕ್ಷತನದಿಂದಾನೇ ಉತ್ತರ ಕೊಡ್ಬೇಕಾಗತ್ತೆ. ನಿಮ್ಮ ಅಹಂಕಾರಕ್ಕೆ ನನ್ನ ಉದಾಸೀನನೇ ಮದ್ದು ಅಂತ ಅನ್ನಿಸ್ತು. ಮಿಸ್ಟರ್ JP ಪಾಟೀಲ್, ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸುಳ್ಳಿಗೆ ಯಾವತ್ತು ಜಯ ಸಿಗಲ್ಲ. ಎಲ್ಲಾ ಮಕ್ಕಳು ಗೋಲಿ ಆಡೋ ಟೈಮಲ್ಲಿ ನಮ್ಮಪ್ಪನ್ ಲಾ ಪುಸ್ತಕ ಓದ್ಕೊಂಡು ಬೆಳ್ದವಳು ನಾನು. ಅವ್ರ ಹಾಗೆ ನಿಷ್ಠಾವಂತ ಲಾಯರ್ ಆಗ್ಬೇಕು ಅಂತ ಪಣ ತಟ್ಟೋಳು ನಾನು. ಹೊಟ್ಟೆ ಬಟ್ಟೆ ಕಷ್ಟ ಇದ್ರು ನಮ್ಮಪ್ಪ ವಿದ್ಯೆ ಕಲ್ಸೋದ್ರಲ್ಲಿ ಯಾವುದೇ ಕೊರತೆನೂ ಮಾಡಿಲ್ಲ. ಕಷ್ಟಪಟ್ಟು ಪಡ್ಕೊಂಡಿರೋ ಪದವಿ ಈ LLB ಅಂತ ನಿಮ್ಮ ನೀಚ್ ಕೆಲ್ಸಕ್ಕೆ ಸಹಾಯ ಆಗ್ಲಿ ಅಂತ ಬಿಟ್ಬಿಡ್ತೀನ? ಅದ್ ಹೇಗ್ ಅನ್ಕೊಂಡ್ರಿ ಮಾವ ಈ ಕೆಲ್ಸನ ಬಿಟ್ಬಿಟ್ಟಿದೀನಿ ಅಂತ? ಲಾಯರ್ ಆಗಿ ಅಷ್ಟು ಸುಲಭವಾಗಿ ಎಲ್ಲಾ ವಿಚಾರನ ನಂಬಿಡ್ತೀರಾ? ನೀವು ನಂಬಿದ್ದಕ್ಕೆ ನಾನ್ ನಿಮ್ಮನ್ನ ಮಾವ, ನಿಜವಾಗ್ಲೂ ನೀವು ಲಾಯರ? ಆ ಶಕ್ತಿ ಪ್ರಸಾದ್ಗೆ ಬೆಂಬಲ ಕೊಡೋದಕ್ಕೆ ಹಾಕೊಂಡಿರ್ಬೋದು, ಆದ್ರೆ ನಾನು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ಹಾಕೊಂಡಿರೋದು. ಲಾಯರ್ ಅನ್ನೋದು ನಿಮ್ಗೆ ಅಹಂಕಾರದ ಪದವಿ ಆಗಿರ್ಬೋದು, ಆದ್ರೆ ನನಗೆ ನನ್ನ ಕೆಲ್ಸನೇ ದೇವನ ಕೆಲ್ಸನೇ ಉಸಿರು. ಈ ಕೆಲ್ಸನ ನೀವಲ್ಲ, ಅದ್ಯಾವನ್ ಬಂದ್ ಹೇಳಿದ್ರು ಬಿಡಲ್ಲ. ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ.